ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ಇವತ್ತಿನ ಪ್ರೆಸೆಂಟ್ ಎನರ್ಜಿ, ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಇವ್ರೇನು ಯೋಚನೆ ಮಾಡ್ತಾ ಇದ್ದಾರೆ, ಈ ಎಲ್ಲ ಕುರಿತಾಗೂ ನಿಮಗೆ ರೀಡಿಂಗ್ನಲ್ಲಿ ಗೊತ್ತಾಗುತ್ತೆ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಹಾಗೂ ಈ ವ್ಯಕ್ತಿಯ ಹೆಸರನ್ನು 3 ಸಲ ಹೇಳಿ. ಈ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಇರ್ಬೋದು, ಇಲ್ಲದೇ ಇರ್ಬೋದು. ಆದರೆ ಈ ಒಂದು ವಿಡಿಯೋ ನೀವು ಕ್ಲಿಕ್ ಮಾಡಿದ್ದೀರಾ, ಈ ವಿಡಿಯೋನ ನೀವು ಇವಾಗಲೂ ನೋಡ್ತಾ ಇದ್ದೀರಾ ಅಂದರೆ ಅಫ್ಕೋರ್ಸ್ ಏನೋ ಮೆಸೇಜ್ ಇದೆ, ಈ ವ್ಯಕ್ತಿಗೆ ಕನೆಕ್ಟ್ ಆಗುವಂಥ ವಿಷಯಗಳು ಈ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತಲೇ ಅರ್ಥ. ಇದು ಜನರಲ್ ರೀಡಿಂಗ್ ಆಗಿದೆ. ನಿಮ್ಗೆ ಯಾವುದು ರೆಸೊನೇಟ್ ಅನಿಸುತ್ತೆ, ಯಾವುದು ಕನೆಕ್ಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ. ಇನ್ನು ನಿಮ್ಗೆ ಇದು ಕನೆಕ್ಟ್ ಆಗ್ತಾ ಇಲ್ಲ ಈ ವಿಡಿಯೋ ಅಂದರೆ ಎಸ್ ಯು ಕ್ಯಾನ್ ಲೆಟ್ ಇಟ್ ಗೋ, ದಟ್ಸ್ ಓಕೆ. ಎಲ್ಲನೂ ಕನೆಕ್ಟ್ ಆಗಬೇಕು ಅಂತ ರೂಲ್ಸ್ ಇಲ್ಲ. ಸೊ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ರೀಡಿಂಗ್ ಶುರು ಮಾಡೋಣ. ಇವರ ಎನರ್ಜಿ ಏನಿದೆ ನಿಮ್ಮ ಕಡೆಗೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಬರ್ತೀನಿ. ಇವ್ರ ಹೆಸರನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಕ್ಯಾಂಡಲ್ ವ್ಯಾಕ್ ಶುರು ಆಗಿದೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಇಲ್ಲಿ ಏನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಈ ವ್ಯಕ್ತಿ ಪ್ರೆಸೆಂಟ್ನಲ್ಲಿ ಅವರ ಲೈಫ್ ವಿಷಯವಾಗಿ ಫೋಕಸ್ಡ್ ಆಗಿದ್ದಾರೆ ಅಂತ ಬರ್ತಾ ಇದೆ. ಅವರಾಯಿತು, ಅವ್ರ ಕೆಲಸ ಆಯಿತು ಅಂತ ನಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾದ ನೆಗೆಟಿವಿಟಿ ನಾನು ನೋಡ್ತಾ ಇಲ್ಲ. ತುಂಬ ತಿಳಿಯಾಗಿದೆ, ಮನಸ್ಸು ತುಂಬ ತಿಳಿಯಾಗಿದೆ, ಶಾಂತವಾಗಿದೆ. ಆ್ಯಂಡ್ ಆಲ್ಸೋ ಇಂಟ್ರೆಸ್ಟಿಂಗ್ಲಿ ಇವತ್ತಿನ ಕ್ಯಾಂಡಲ್ ಇರೋದು ವೈಟ್ ಕಲರ್, ವೈಟ್ ಕ್ಯಾಂಡಲ್ ಆಗಿರೋದ್ರಿಂದ ಅವರ ಮೆಂಟಲ್ ಎನರ್ಜಿ ಅಂತ ನೋಡೋಕ್ಕೆ ಹೋದಾಗ ತುಂಬ ಆರಾಮಾಗಿದ್ದಾರೆ ಅಂತ ಪಿಕ್ ಮಾಡ್ತಾಯಿದ್ದೀನಿ. ತುಂಬ ಆರಾಮಾಗಿರೋದ್ರಿಂದ ನಿಮ್ಮ ಕಡೆಗೆ ಮನಸ್ಸು ಕೂಡ ಪಾಸಿಟಿವ್ ಆಗಿದೆ ಅಂತ ತೋರಿಸ್ತಾ ಇದೆ. ಪಾಸಿಟಿವ್ ವಿಷಯಗಳ ಮೆಮೊರೀಸ್ಗೆ ಹೋಗಿದ್ದಾರೆ. ನಿಮ್ಮ ಅವರ ನಡುವೆ ಏನೇನು ಒಳ್ಳೆ ವಿಷಯಗಳು ನಡೆದಿತ್ತು ಆ ಮೆಮೊರೀಸ್ಗೆ ಹೋಗಿದ್ದಾರೆ. ನಿಮ್ಮ ವಿಷಯದಲ್ಲಿ ಅವರು ಮಾತಾಡಬೇಕು, ಪೀಸ್ಫುಲ್ಲಾಗಿ ಸರಿ ಮಾಡ್ಕೋಬೇಕು, ಅಂದರೆ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿನಲ್ಲಿದ್ದಾರೆ. ಹಾಗೂ ನಿಮ್ಮನ್ನು ನೋಡಬೇಕು ಅನ್ನಿಸ್ತಾ ಇದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ. ಹಾಗೂ ನೀವು ಬೇಕು ಅನ್ನುವಂಥ ಉದ್ದೇಶ ಇದೆ ಈ ವ್ಯಕ್ತಿಗೆ. ಅವ್ರ ಮೂಡ್ ವಿಷಯವಾಗಿ ನೋಡೋಕ್ಕೆ ಹೋದಾಗ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಪಾಸಿಟಿವಿಟಿ. ಏನಾದರೂ ಪರವಾಗಿಲ್ಲ, ಚೆನ್ನಾಗಿರ್ತೀವಿ ನಾವು. ಅಂದರೆ ಅವರ ಒಂದು ಇಂಟೆನ್ಷನ್ ಇವಾಗ ಯಾವ ಥರ ಇದೆ ಅಂದರೆ ಪಾಸಿಟಿವ್ ಆಗಿದೆ ನಿಮ್ಮ ಕಡೆಗೆ. ನಾನು ಇದನ್ನು ಸರಿ ಮಾಡ್ಕೋಬೇಕು, ನನ್ನ ಜೊತೆಗಿರಬೇಕು, ಇದನ್ನಿಬ್ಬರು ಜೊತೆನೇ ಸಾರ್ಟ್ ಔಟ್ ಮಾಡ್ಕೊಂಡು ಮುಂದೆ ಹೋಗಬೇಕು ಅನ್ನೋ ಮನಸ್ಥಿತಿನಲ್ಲಿದ್ದಾರೆ. ಹಿಂದೆ ಒಂದಷ್ಟು ವಿಷಯಗಳಾಗಿದೆ, ಇಲ್ಲ ಅಂತ ಹೇಳಲ್ಲ. ನಿಮ್ಮ ಮನಸ್ಸಿಗೆ ಅವರು ನೋವಾಗುವಂಥ ವಿಷಯಗಳನ್ನ ಹೇಳಿರ್ಬೋದು. ಆದರೆ ಅದನ್ನು ಅವರು ಲೆಟ್ ಗೋ ಮಾಡೋಕ್ಕೆ ರೆಡಿ ಇದ್ದಾರೆ. ಯಾಕೆಂದರೆ ಈಗ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ, ಒಂದು ಕನೆಕ್ಷನ್ ಅಂತ ಆದಾಗ ಎಲ್ಲ ವಿಷಯಗಳು ಒಳ್ಳೆಯದೇ ನಡೆಯಲ್ಲ, ಕಹಿ ಘಟನೆಗಳು ನಡೆಯುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ. ಆದರೆ ದಿಸ್ ಪರ್ಸನ್ ವಾಂಟ್ಸ್ ಟು ಫಿಕ್ಸ್ ಇಟ್. ಅದನ್ನು ಲೆಟ್ ಗೋ ಮಾಡಿ, ನೆಗೆಟಿವಿಟಿನ ಲೆಟ್ ಗೋ ಮಾಡಿ, ಪಾಸಿಟಿವಿಟಿ ಏನಿದೆ ರಿಲೇಷನ್ಶಿಪ್ನಲ್ಲಿ, ಏನು ಒಳ್ಳೆಯ ವಿಷಯಗಳಿದೆ ಅದನ್ನು ಮಾತ್ರ ಕ್ಯಾರಿ ಮಾಡಬೇಕು ಅನ್ನೋ ಮನಸ್ಥಿತಿನಲ್ಲಿದ್ದಾರೆ. ಇದೇ ನಾನು ಸ್ಟ್ರಾಂಗಾಗಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ಅವ್ರಿಗೆ ಇನ್ನೊಂದು ಏನು ಅನಿಸ್ತಿದೆ ಇವತ್ತು ಅಂದರೆ, ನಾವಿಬ್ಬರು ಬೆಳಿಬೇಕು ಒಟ್ಟಿಗೆ, ನಾವು ಅನ್ನೋ ಮನೋಭಾವನೆ ಜಾಸ್ತಿ ಎನರ್ಜಿನಲ್ಲಿ ನಾನು ಪಿಕ್ ಮಾಡ್ತಾಯಿದ್ದೀನಿ. ನಾವು ಚೆನ್ನಾಗಿರಬೇಕು, ಅವರು ನಾನು ಅನ್ನುವಂಥ ಒಂದು ಅಹಂಭಾವನೆಯನ್ನು ಡ್ರಾಪ್ ಮಾಡಿದ್ದಾರೆ. ನಾವು ಚೆನ್ನಾಗಿರಬೇಕು, ನಾವಿಬ್ಬರು ಚೆನ್ನಾಗಿದ್ರೆ ಲೈಫ್ ಚೆನ್ನಾಗಿರುತ್ತೆ, ಈ ಥರದ್ದು ಒಂದು ಯೋಚನೆಯಲ್ಲಿದ್ದಾರೆ. ಸೊ ಅವರಿಂದ ನೀವು ಆದಷ್ಟು ಬೇಗ ಮೆಸೇಜ್ ಅಥವಾ ಕಾಲ್ ಅಥವಾ ರೀಚ್ ಔಟ್, ಅಂದರೆ ನಿಮ್ಮನ್ನು ಅವ್ರು ಭೇಟಿ ಆಗೋದು, ಎಲ್ಲರೂ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗಬೇಕು ಅಂತ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಲಾಂಗ್ ಡ್ರೈವ್ ಇರ್ಬೋದು, ಸಮ್ವೇರ್ ನೈಸ್ ಪ್ಲೇಸ್, ನಿಮ್ಗೆ ಇಷ್ಟ ಆಗೋ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಒಟ್ಟಿನಲ್ಲಿ ನೀವು ಅವರು ಒಂದು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು, ಮತ್ತೆ ನಾವಿಬ್ಬರು ಚೆನ್ನಾಗಿರಬೇಕು, ಒಟ್ಟಿಗೆ ಎಲ್ಲಾದರೂ ಹೋಗಬೇಕು, ಈ ಥರ ಪ್ಲ್ಯಾನಿಂಗ್ ಅವ್ರ ಮೈಂಡಲ್ಲಿ ಈಗ ಪ್ರೆಸೆಂಟ್ ಇದೆ. ಸೊ ದ್ಯಾಟ್ ಈಸ್ ಲುಕಿಂಗ್ ಕ್ವೈಟ್ ಪ್ಲೆಸೆಂಟ್. ರೀಡಿಂಗ್ ವಿಷಯದಲ್ಲೂ ನನಗೆ ಹೆವಿನೆಸ್ ಕಾಣ್ತಾ ಇಲ್ಲ ಇವತ್ತು ರೀಡಿಂಗ್ ಮಾಡೋಕ್ಕೆ ಹೋದಾಗ ಏನು ಫೀಲ್ ಆಗ್ತಾ ಇದೆ ಅಂದರೆ, ಇಟ್ ಈಸ್ ಮೋರ್ ಪ್ಲೆಸೆಂಟ್ ಆ್ಯಂಡ್ ರಿಲೀವ್ಡ್ ಅಂತ ರಿಲೀವ್ಡ್ ಎನರ್ಜಿ ಅಂತ ಹೇಳ್ತೀವಿ ಇದನ್ನು. ಒಂಥರ ತಿಳಿಯಾಗಿದೆ, ಅವ್ರ ಮನಸ್ಸು ಹಗುರವಾಗಿದೆ. ಓಕೆ, ಚೆನ್ನಾಗಿ ನಿದ್ದೆ ಮಾಡಿರ್ಬೋದು. ನಿದ್ದೆ ಇರಲಿಲ್ಲ ಅವ್ರಿಗೆ, ತುಂಬ ದಿನದಿಂದ ನಿದ್ದೆ ಇರಲಿಲ್ಲ. ಈಗ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ, ರೆಸ್ಟ್ ಮಾಡಿದ್ದಾರೆ, ಬಾಡಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಇವಾಗ ಬಾಡಿಗೆ ಯಾವಾಗ ರೆಸ್ಟ್ ಚೆನ್ನಾಗಿ ಸಿಗುತ್ತೆ, ಮೈಂಡ್ಗೆ ಅಷ್ಟೇ ಅವ್ರಿಗೆ ಒಂದು ಫ್ರೆಶ್ನೆಸ್ ಬರುತ್ತೆ. ಹಾಗೂ ಇಮೋಷನ್ಸ್ ಕೂಡ ಅಷ್ಟೇ ಸಾಫ್ಟ್ ಆಗುತ್ತೆ. ಸೊ ಅವರ ಇಮೋಷನ್ಸ್ ನಿಮ್ಮ ಕಡೆಗೆ ಸಾಫ್ಟ್ ಆಗಿದೆ ಅಂತ ಕ್ಯಾಂಡಲ್ ರೀಡಿಂಗ್ನಲ್ಲಿ ಬರ್ತಾ ಇದೆ. ನಿಮ್ಮ ಕಡೆಗೆ ಅವರು ವಾಲ್ತಾ ಇದ್ದಾರೆ ಅಂತ ಬರ್ತಾ ಇದೆ. ನಿಮ್ಮನ್ನು ನೋಡಬೇಕು ಅನಿಸ್ತಾ ಇದೆ. ಪ್ರೆಸೆಂಟ್ ಅವ್ರು ನಿಮ್ಮ ಫೋಟೋಸ್ನ ನೋಡ್ತಿರಬಹುದು.
ಅಥವಾ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ತಿರ್ಬೋದು. ಒಟ್ಟಿನಲ್ಲಿ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ನ ಗೇನ್ ಮಾಡ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಕನೆಕ್ಟ್ ಆಗಬೇಕು, ಮಾತಾಡಬೇಕು, ಈ ಥರ ವಿಚಾರಗಳು ಬರ್ತಾ ಇದೆ. ಹಾಗೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ, ಅಕಸ್ಮಾತ್ ನೀವು ಅವರು ದೂರ ಇದ್ದೀರಾ ಅಂದರೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ನಿಮಗೆ ಇತ್ತೀಚೆಗೆ ಏನೋ ಒಂದು ಬಾಯಿಂದ ಹೇಳಿಬಿಟ್ಟಿದ್ದಾರೆ, ಏನೋ ಒಂದು ಮಾತು ಬಂದಿದೆ ಅವ್ರ ಬಾಯಿಂದ, ಅದು ತುಂಬ ಹರ್ಟ್ಫುಲ್ ಆಗಿದೆ ಅಂತ ಅವ್ರಿಗೆ ಅರಿವಾಗಿದೆ ಇವಾಗ. ನಾನು ಈ ಥರ ಮಾತಾಡಬಾರ್ದಾಗಿತ್ತು, ನಾನು ಏನಕ್ಕಾದ್ರೂ ಈ ಥರ ಮಾತಾಡೋದ್ನೋ ಅನ್ನುವಂಥ ಫೀಲ್ ಈ ವ್ಯಕ್ತಿಗೆ ಬಂದಿದೆ. ಬಿಕಾಸ್ ಇಲ್ಲಿ ಒಂದು ಆ್ಯಶ್ ಬಂದಿದೆ. ಆ್ಯಶ್ ಅಂದರೆ ಒಂದು ಸ್ವಲ್ಪ ಬ್ಲ್ಯಾಕ್ ಆ್ಯಶ್ ಥರ ಬಂದಿದೆ ಇಲ್ಲಿ. ಅದ್ರ ಸಂಕೇತ ಅದೇ ತೋರಿಸ್ತಾ ಇರೋದು. ಅಂದರೆ ನಾನು ಈ ಥರ ಮಾತಾಡಬಾರ್ದಾಗಿತ್ತಲ್ಲ, ಈ ಥರದ ಪದ ಯಾಕೆ ಬಳಸ್ದೆ ನಾನು ಅಂತ ಅವ್ರಿಗೆ. ಸೊ ನಿಮಗೆ ಏನೋ ಅವರು ಮಾತಾಡಿ ನೋವು ಮಾಡಿದ್ದೀನಿ ಅನ್ನೋವಂಥ ಒಂದು ವಿಚಾರ ಬಂದುಬಿಟ್ಟಿದೆ. ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಈ ಥರ ರೀಡಿಂಗ್ಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಕೂಡ ಕಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೆ, ಇದೆಲ್ಲ ರೆಸೊನೇಟ್ ಆಗ್ತಾ ಇದೆಯಾ, ಇದು ನಿಮಗೆ ಕನೆಕ್ಟ್ ಆಗಿದೆಯಾ ಅಂತ ಕೂಡ ನೀವು ಫೀಡ್ಬ್ಯಾಕ್ ಕೊಡಬಹುದು. ಸೊ ಅವ್ರ ದಾರಿಗಳನ್ನ ಹುಡುಕ್ತಾ ಇದ್ದಾರೆ, ಒಂದು ನೆಪ ಹುಡುಕ್ತಾ ಇದ್ದಾರೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ಪ್ರೆಸೆಂಟ್ನಲ್ಲಿ ಏನೋ ಒಂದು ವಿಷಯ ಇಟ್ಕೊಂಡು ನಿಮ್ಮ ಹತ್ರ ಟ್ರೈ ಮಾಡ್ತಾರೆ ಮಾತಾಡೋಕ್ಕೆ. ವಿತಿನ್ ಫ್ಯೂ ಡೇಸ್, ನಾನು ಜಾಸ್ತಿ ಟೈಮ್ ನೋಡ್ತಾ ಇಲ್ಲ, ವಿತಿನ್ ಫ್ಯೂ ಡೇಸ್ ಅಂದರೆ ಅದು ಇವಾಗಲೂ ಆಗ್ಬೋದು ಅಥವಾ ಇನ್ನೊಂದು 2-3 ಅವರ್ಸ್ನಲ್ಲೂ ಆಗ್ಬೋದು. ನಾನು ಮ್ಯಾಕ್ಸಿಮಮ್ 3 ಡೇಸ್ ನೋಡ್ತಾ ಇದ್ದೀನಿ. ವಿತಿನ್ 3 ಡೇಸ್ ಅವ್ರ ಕಡೆಯಿಂದ ನೀವು ಕಾಂಟ್ಯಾಕ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಮಾತು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದಷ್ಟು ಬೇಗ ವಿತಿನ್ ಫ್ಯೂ ಅವರ್ಸ್, ಕೆಲವರಿಗೆ ವಿತಿನ್ ಫ್ಯೂ ಅವರ್ಸ್ ನೋಡ್ತಾ ಇದ್ದೀನಿ. ಏಕೆಂದರೆ ಅವ್ರಿಗೆ ನಿಮ್ಮ ಜೊತೆ ಕ್ಲೋಸ್ನೆಸ್ನ ಬೆಳೆಸಬೇಕು ಅನ್ನೋ ಆಸೆ ಇದೆ. ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು. ಜಸ್ಟ್ ಟೈಮ್ ಸ್ಪೆಂಡ್ ಅಲ್ಲ, ಹೇಳದ್ನಲ್ಲ, ಎಲ್ಲರೂ ಆಚೆ ಹೋಗಬೇಕು, ಒಂದೊಳ್ಳೆ ಜಾಗಕ್ಕೆ ಹೋಗಿ ಬರಬೇಕು. ಸೊ ನಿಮಗೇನು ಇಷ್ಟ ಇದೆ ಅದನ್ನು ಮಾಡೋ ಆಸೆ ಇದೆ. ಅದು ದೇವಸ್ಥಾನಕ್ಕೆ ಹೋಗಬೇಕು, ಕೆಲವರಿಗೆ ದೇವಸ್ಥಾನಕ್ಕೆ ಹೋಗಬೇಕು ಒಟ್ಟಿಗೆ. ನನ್ನ ವ್ಯಕ್ತಿಯ ನಡುವೆ ಏನು ಪ್ರಾಬ್ಲಮ್ಸ್ ಇದೆ, ಏನಾದ್ರು ನೀವು ಆ ಥರ ಪ್ಲ್ಯಾನ್ ಮಾಡಿದರೆ ಕಮೆಂಟ್ ಮಾಡಿ. ಏನಾದ್ರು ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿಮ್ಮ ಪಾರ್ಟ್ನರ್ಗೆ ಹೇಳಿದರೆ ಆ ಜಾಗಕ್ಕೆ ಅವ್ರು ಆದಷ್ಟು ಬೇಗ ಕರ್ಕೊಂಡು ಹೋಗ್ತಾರೆ ನಿಮಗೆ. ಏಕೆಂದರೆ ಅವ್ರಿಗೆ ಓಕೆ ನಿಮ್ಮ ಆಸೆನ ಪೂರೈಸಬೇಕು ಅನ್ನೋವಂಥ ಒಂದು ಜವಾಬ್ದಾರಿ ಬಂದಿದೆ. ಸೊ ಈಗಲೂ ಕೂಡ ಯು ಕ್ಯಾನ್ ಅಬ್ಸರ್ವ್, ಕ್ಯಾಂಡಲ್ ಬಿದ್ದೋಗಿದೆ ಆದರೂ ಕೂಡ ಫ್ಲೇಮ್ ಇದೆ. ದಟ್ ಶೋಸ್ ಯೋರ್ ಲವ್ ಆ್ಯಂಡ್ ದಿಸ್ ಪರ್ಸನ್ಸ್ ಲವ್ ಟುವರ್ಡ್ಸ್ ಯು. ಅವರ ಪ್ರೀತಿಯ ಎನರ್ಜಿ ಈಗಲೂ ಅಲ್ಲಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅಷ್ಟು ಇಬ್ಬರು ಒಬ್ರನ್ನೊಬ್ರು ಹಚ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು. ಸೊ ಈ ರಿಲೇಷನ್ಶಿಪ್ ವಿಷಯವಾಗಿ ಇನ್ನೇನೇನಿದೆ ಅಂತ ನಾನು ಇನ್ನು ಇನ್ಫಾರ್ಮೇಷನ್ನ ಪಿಕ್ ಮಾಡಿ ಹೇಳ್ತೀನಿ ನಿಮಗೆ. ತಪ್ಪುಗಳೇನಿದೆ ಈ ರಿಲೇಷನ್ಶಿಪ್ನಲ್ಲಿ ಇಬ್ಬರು ಮಾಡ್ತಾ ಇರುವಂಥದ್ದು ಅಂತ ನೋಡಿ ಹೇಳ್ತೀನಿ. ಟ್ಯಾಂಗಲ್ಡ್ ವೆಬ್ ಬರ್ತಾ ಇದೆ. ಓಕೆ, ಕಾನ್ವ್ಯುಲ್ಯೂಟೆಡ್, ಜಸ್ಟಿಫಿಕೇಷನ್, ಕಾಟ್ ಅಪ್, ಎಂಟ್ರಾನ್ಸ್ಡ್ ಅಂತ ತೋರಿಸ್ತಿದೆ. ಸೊ ನಾನು ಆಗಲೇ ಹೇಳಿದಾಗೆ ಅವರ ನಡುವೆ ಫೋನಿನಲ್ಲಿ ಏನೋ ಒಂದು ಪ್ರಸ್ತಾಪ ಆಗಿದೆ. ಆ ಟೈಮ್ನಲ್ಲಿ ಅವ್ರು ಏನೋ ಒಂದು ಮಾತಾಡಿದ್ದಾರೆ, ಅದು ನಿಮ್ಮ ಮನಸ್ಸಿಗೆ ತುಂಬ ಆಳವಾಗಿ ನೋವು ಉಂಟು ಮಾಡಿದೆ. ಅದು ಸ್ಟ್ರಾಂಗಾಗಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಟೂ ಲಿಟಲ್ ಟೂ ಲೇಟ್, ಟೇಕನ್ ನಾಟ್ ರೆಡಿ ಟು ಲವ್ ಅಗ್ಯಾನ್, ಬ್ಯಾಡ್ ಟೈಮಿಂಗ್. ಅವರ ನಡುವೆ ಸ್ವಲ್ಪ ಟೈಮ್ ಕೂಡ ಕೈ ಕೊಟ್ಬಿಟ್ಟಿದೆ. ಆ ಬ್ಯಾಡ್ ಟೈಮಿಂದ ಏನೋ ಒಂದು ಮಾತಾಡಿದ್ದಾರೆ, ಏನೋ ಒಂದು ನೋವು ಕೊಟ್ಟಿದ್ದಾರೆ. ಸೊ ಮಾತು ಮತ್ತು ಸಮಯ ಇದೆರಡೂ ನಿಮಗೆ ಕೈ ಕೊಟ್ಟಿದೆ ರಿಲೇಷನ್ಶಿಪ್ ವಿಷಯವಾಗಿ ನೋಡೋಕ್ಕೆ ಹೋದರೆ. ಲವ್ ಇಸ್ ಆ್ಯನ್ ಇಮೋಷ್ನಲ್ ಎಸ್ಕೇಪ್ ಫಾರ್ ಯು. ಬಿ ಶ್ಯೂರ್ ಯು ಆರ್ ಗೆಟಿಂಗ್ ಇನ್ವಾಲ್ವ್ ಫಾರ್ ದ ರೈಟ್ ರೀಸನ್ಸ್. ಇದು ನಿಮಗೆ ಸೆಪ್ರೇಟ್ ಆಗಿರುವಂಥ ಮೆಸೇಜ್. ಸೊ ಏನು ಅಂತ ಹೇಳ್ಬಿಡ್ತೀನಿ, ಇದು ಇಂಪಾರ್ಟೆಂಟ್ ಮೆಸೇಜ್ ಆಗಿದೆ ನಿಮಗೆ. ನೀವು ರಿಲೇಷನ್ಶಿಪ್ ಅಂತ ಬಂದಾಗ, ಲವ್ ಅಂತ ಬಂದಾಗ ಎಸ್ಕೇಪ್ ಅಂತ ನೋಡ್ತೀರಾ. ಎಸ್ಕೇಪ್ ಅಂದರೆ ನೀವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀರಾ, ನನಗೆ ಹೀಗೆ ಇರಬೇಕು, ಹಾಗೆ ಇರಬೇಕು, ಇವರು ಹೀಗೆ ನೋಡ್ಕೋಬೇಕು ನನ್ನ. ಆ ಥರದೊಂದು ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಇನ್ನೊಬ್ಬ ವ್ಯಕ್ತಿ ಅಂದರೆ ನಿಮ್ಮ ಪಾರ್ಟ್ನರ್ಗೆ ಸಫೋಕೇಟ್ ಆಗುತ್ತೆ. ಅವ್ರು ಅದನ್ನು ಹೆವಿಯಾಗಿ ನೋಡ್ತಾರೆ. ನೀವು ತುಂಬ ಒಬ್ಸೆಸ್ಡ್ ಆಗಿಬಿಡ್ತೀರಾ, ತುಂಬ ಹಚ್ಕೊಂಡು ಬಿಡ್ತೀರಾ. ಅದು ಅವರಿಗೆ ಉಸಿರು ಕಟ್ಟುವ ಹಾಗೆ ಒಂದು ಫೀಲ್ ಬರುತ್ತೆ. ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ತುಂಬ ಇನ್ವಾಲ್ವ್ ಆಗಬಾರ್ದು. ಯಾವುದೇ ಆಗಿದ್ರೂ ಒಂದು ಬ್ಯಾಲೆನ್ಸ್ ಇರಬೇಕು. ಹಾಗೂ ನೀವು ನಿಮ್ಮ ಲವ್ ರಿಲೇಷನ್ಶಿಪ್ನ ಹೇಗೆ ನೋಡ್ತೀರಾ ಅಂದರೆ, ಫಿಕ್ಸ್ ಮಾಡಬೇಕು. ನನ್ನ ನೋವನ್ನೆಲ್ಲ ಈ ರಿಲೇಷನ್ಶಿಪ್ ಫಿಕ್ಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನೋ,
ಏನೂ ನಿಮ್ಮನ್ನು ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಬೇಕು ಅನ್ನೋದಿದೆ ಮನಸ್ಸಲ್ಲಿ ಅಂದರೆ, ಪ್ರೀತಿ ಸಿಗಬೇಕು ಅನ್ನೋದಿದೆ ಅಂದರೆ ಅದು ನಿಮ್ಮಿಂದನೇ ಬರಬೇಕು. ನೀವು ಪರಿಪೂರ್ಣವಾಗಿ ಫಿಲ್ಡ್ ಆಗಿದ್ದಾಗ, ನೀವು ಖುಷಿಯಾಗಿದ್ದಾಗಲೇ ಪ್ರೀತಿನ ನೀವು ಅಟ್ರ್ಯಾಕ್ಟ್ ಮಾಡೋಕ್ಕಾಗುತ್ತೆ. ಅದು ಖಂಡಿತವಾಗ್ಲೂ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ನಿಮಗೆ ಇಂಪಾರ್ಟೆಂಟ್ ಆಗಿರೋ ಮೆಸೇಜ್. ಇದನ್ನು ನೀವು ಚೇಂಜ್ ಮಾಡ್ಕೋಬೇಕು. ಈ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಕ್ಸಿಕ್ ಬರ್ತಾ ಇದೆ, ಡಿಸ್ಟ್ರಕ್ಟಿವ್ ಈ ರಿಲೇಷನ್ಶಿಪ್ ಟಾಕ್ಸಿಕ್ ಆಗಿದೆ. ಮ್ಯಾನ್ಯುಪುಲೇಟಿವ್, ನಿಮ್ಮ ಕಡೆಯಿಂದನೂ ಒಂದಷ್ಟು ಮ್ಯಾನ್ಯುಪುಲೇಟಿವ್ ಬುದ್ಧಿ ಬಂದಿದೆ, ನಿಮ್ಮ ಕಡೆಯಿಂದನೂ ತಪ್ಪುಗಳಾಗಿದೆ, ಇಲ್ಲ ಅಂತ ಹೇಳಲ್ಲ. ಟಾಕ್ಸಿಕ್ ಆಗಿದೆ ಈ ರಿಲೇಷನ್ಶಿಪ್. ಅದಕ್ಕೆ ನಿಮ್ಮ ಅವರ ನಡುವೆ ಈ ಥರದೊಂದು ಬಿರುಕುಂಟಾಗಿದೆ. ನಾನು ಕ್ಯಾಂಡಲ್ ವ್ಯಾಕ್ಸಲ್ಲಿ ರೀಡ್ ಮಾಡಿದ್ದು ಇವತ್ತಿನ ಎನರ್ಜಿ, ಆದರೆ ಲೇಯರ್ಸ್ ಇದೆಯಲ್ಲ ಈ ರಿಲೇಷನ್ಶಿಪ್ನಲ್ಲಿ, ಆಳವಾಗಿ ಪ್ರಾಬ್ಲಮ್ಸ್ ಇದೆ. ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಇಬ್ಬರು ಕೂಡ. ನೀನು ನನ್ನ ಹರ್ಟ್ ಮಾಡ್ತೀಯ, ನಾನು ನಿನ್ನ ಹರ್ಟ್ ಮಾಡ್ತೀನಿ. ನೀನು ನನಗೆ ಹಿಂಗೆ ಮಾಡ್ತೀಯ, ನಾನು ಹಿಂಗೆ. ಟಿಟ್ ಫಾರ್ ಟ್ಯಾಟ್ ಆ್ಯಟಿಟ್ಯೂಡ್ನ ಇಬ್ಬರು ಬೆಳೆಸ್ಕೋತಾ ಇದ್ದೀರಾ. ಇದರಿಂದನೇ ರಿಲೇಷನ್ಶಿಪ್ ನಾಶ ಆಗ್ತಾ ಇದೆ. ನಾನು ಸೋಲಲ್ಲ, ನೀನು ಸೋಲಲ್ಲ ಅನ್ನುವಂಥ ಅಹಂಭಾವನೆ ಇಬ್ಬರಲ್ಲೂ ಬಂದಿದೆ. ಅದರಿಂದನೇ ಈ ಥರದೊಂದು ಆ್ಯಟಿಟ್ಯೂಡಿಂದ ರಿಲೇಷನ್ಶಿಪ್ ಡಿಸ್ಟ್ರಕ್ಟಿವ್ ಆಗಿದೆ ಅಂತ ಬರ್ತಾ ಇದೆ. ಓಕೆ, ಇದು ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ನಾನು ಹೇಳಿದ್ದು. ಈಗ ನಾನು ಟ್ಯಾರೋ ಕೂಡ ಮಾಡಿಬಿಡ್ತೀನಿ. ಟ್ಯಾರೋನಲ್ಲಿ ಏನಿದೆ ಅಂತ ನೋಡೋಣ. ಈ ರಿಲೇಷನ್ಶಿಪ್ ವಿಷಯವಾಗಿ ಇನ್ನೂ ಏನು ತಿಳ್ಕೊಳ್ಳುವಂಥದ್ದಿದೆ, ಈ ವ್ಯಕ್ತಿ ಎನರ್ಜಿ ಮತ್ತು ಫ್ಯೂಚರ್. 5 ಆಫ್ ವಾಂಡ್ಸ್ ನಾನು ಆಗಲೇ ಹೇಳಿದಾಗೆ ಏನೋ ಮಾತಾಡಿದ್ದೀರಾ, ಅವರು ಏನೋ ಮಾತಾಡಿದ್ದಾರೆ, ಮಾತಿಂದ ಒಂದಷ್ಟು ನೋವಾಗಿದೆ. ಇನ್ನೊಂದು ಏನಿರ್ಬೋದು ಅಂದರೆ, ಅವ್ರು ನಿಮ್ಮ ಫ್ಯಾಮ್ಲಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ, ನೀವು ಅವ್ರ ಫ್ಯಾಮ್ಲಿ ಬಗ್ಗೆ ಕೆಟ್ಟದಾಗಿ ಬೇರೆ ಅವರ ಬಗ್ಗೆ ಕೂಡ ಏನೋ ಒಂದು ಮಾತಾಡಿ ಹಾಳಾಗಿದೆ. ಅದು ಒಂದು ಪ್ರಾಬ್ಲಮ್ ಆಗಿದೆ ಇವಾಗ ರಿಲೇಷನ್ಶಿಪ್ನಲ್ಲಿ. 3 ಆಫ್ ಕಪ್ಸ್ ಬರ್ತಾ ಇದೆ. ಕೆಲವ್ರಿಗೆ ನಾನೇನು ನೋಡ್ತಿದ್ದೀನಿ ಅಂದರೆ, ಈ ವ್ಯಕ್ತಿ, ನೀವು ಇಷ್ಟಪಡುವಂಥ ವ್ಯಕ್ತಿ ಇನ್ನೊಬ್ಬರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನಿಮ್ಗೆ ಹಿಡಿಸ್ಲಿಲ್ಲ. ಅದು ಕೂಡ ಪ್ರಾಬ್ಲಮ್ ಆಗಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಹೇಳ್ತೀನಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಅಫೇರ್ ಅಂತಲೇ ಆಗಿರೋದಿಲ್ಲ. ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಒಂದು ತಾಯಿ ಆಗಿರ್ಬೋದು, ಅಥವಾ ತಂದೆ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಥವಾ ಬ್ರದರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು. ನಿಮ್ಮನ್ನು ಹೊರತುಪಡಿಸಿ ಇನ್ನೊಬ್ಬ ವ್ಯಕ್ತಿಗೆ ನೀವು ಇಷ್ಟಪಡುವಂಥ ವ್ಯಕ್ತಿ ಇಂಪಾರ್ಟೆನ್ಸ್ ಕೊಟ್ಟಿರೋದು ನಿಮಗೆ ಹಿಡಿಸ್ದೆ. ಆ ವಿಷಯಕ್ಕೂ ಮನಸ್ತಾಪ, ಜಗಳ ಬಂದಿದೆ. ಸೊ ನಿಮ್ಮವರ ನಡುವೆ ಬಂದಿರೋದು ನಿಮ್ಮಿಬ್ರು ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಬೇರೆಯವರ ಇನ್ವಾಲ್ವ್ಮೆಂಟಿಂದನೂ ಆಗಿದೆ. ಡೆವಿಲ್ ಕಾರ್ಡ್ ಬರ್ತಿರೋದ್ರಿಂದ ಟೈಮ್ ಕೂಡ ಅಷ್ಟೇ ಕೆಟ್ಟದಾಗಿದೆ ನಿಮ್ಮ ಅವರ ನಡುವೆ. ಅವ್ರು ಮಾತಾಡ್ತಾರೆ, ಆದರೂ ಕೂಡ ನಾನು ಆಗಲೇ ನಿಮಗೆ ಒಂದಷ್ಟು ಪಾಯಿಂಟ್ಸ್ನ ಹೇಳಿದೆ, ಏನೇನು ಚೇಂಜ್ ಮಾಡ್ಕೋಬೇಕು ನೀವು ಅಂತ. ಹಾಗೂ ಒಂದೊಂದು ಕಡೆ ಸೋಲೋದ್ರಲ್ಲಿ ತಪ್ಪಿಲ್ಲ, ಎಲ್ಲ ಕಡೆ ಸೋಲಿ ಅಂತ ಹೇಳಲ್ಲ. ಆದರೆ ಎಲ್ಲ ಕಡೆ ನಾನೇ ಗೆಲ್ಲಬೇಕು ಅನ್ನೋ ಆ್ಯಟಿಟ್ಯೂಡ್ ಕೂಡ ಒಳ್ಳೇದಲ್ಲ ಅಲ್ವಾ. ಡೆವಿಲ್ಸ್ ಎನರ್ಜಿ ಸೆಂಟರ್ಡ್ ಎನರ್ಜಿ ಆಗಿದೆ. ಸೊ ಇದರ ಅರ್ಥ ಏನಂದರೆ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಅವರು ಮಾಡ್ತಾ ಇದ್ದಾರೆ. ಇದು ಒಬ್ರದಲ್ಲ ಪ್ರಾಬ್ಲಮ್, ಇಬ್ರದ್ದು ಪ್ರಾಬ್ಲಮ್ ಆಗಿದೆ. ರೀಡಿಂಗ್ನಲ್ಲಿ ಅದೇ ಬರ್ತಾ ಇದೆ. ನೀವು ನೋಡ್ಬೋದು ಯಾವ ಥರ ಕಾರ್ಡ್ಸ್ ಬರ್ತಾ ಇದೆ. 7 ಆಫ್ ಸ್ಪೋರ್ಟ್ಸ್. ಇಬ್ಬರು ಕೂಡ ಅಕೌಂಟಬಿಲಿಟಿ ತೊಗೊಳಕ್ಕೆ ರೆಡಿ ಇಲ್ಲ. ನಾನು ಸರಿ ಇಲ್ಲ, ನೀನು ಸರಿ ಇಲ್ಲ ಅನ್ನುವಂಥ ಆ್ಯಟಿಟ್ಯೂಡ್, ನೀನೇ ತಪ್ಪು ಅನ್ನೋಂಥ ದೂರುವಂಥದ್ದು. ಹಾಗೂ ನಾನು ತಪ್ಪು ಮಾಡಿದ್ದೀನಿ ಅಂತ ಇಬ್ಬರು ಆ್ಯಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಸ್ಪೆಷಲಾಗಿ ಈ ವ್ಯಕ್ತಿ ಕೂಡ ಆ್ಯಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಅದರಿಂದನೂ ಮಾತು ಅಷ್ಟು ಚೆನ್ನಾಗಿ ಹೋಗ್ತಾ ಇಲ್ಲ ಮುಂದೆ. ದ ಹೆರೋಫಂತ್ ಬಂದಿದೆಯಲ್ಲ, ನಾನು ನಿಮ್ಗಾಗಲೇ ಹೇಳಿದ್ದು ಅದೇನೆ. ಈಗ ನಿಮಗೆ ಏನೇನು ಅಡ್ವೈಸ್ ಬಂತು ರೀಡಿಂಗ್ನಲ್ಲಿ, ಇದೆಲ್ಲನೂ ನೀವು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಬೇಕು. ಇಲ್ಲಾಂದರೆ ರಿಲೇಷನ್ಶಿಪ್ ಹಾಳಾಗುತ್ತೆ, ಫಾರ್ ಶೋರ್ ಹಾಳಾಗುತ್ತೆ. ಸೊ ನಾನು ಏನೇನು ಹೇಳಿದ್ದೀನಿ ಆ ಪಾಯಿಂಟ್ಸ್ನ ನೀವು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬಹುದು. ಹಾಳಾಗ್ಬಿಟ್ಟಿದೆ ಅನ್ನೋದಕ್ಕಿಂತ ನೀವು ಇದನ್ನು ಸರಿ ಮಾಡ್ಕೋಬಹುದು. ಆದರೆ ನೀವು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಇದನ್ನು ಡ್ಯಾಮೇಜ್ ಆಗೋ 90% ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಕಮ್ಯುನಿಕೇಷನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವ್ಯಕ್ತಿಯಿಂದ. ಆದರೆ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ನಿಮ್ಮಲ್ಲೂ ತಪ್ಪುಗಳಿದೆ. ಆಗಲೇ ಹೇಳಿದಾಗೆ ಈ ವ್ಯಕ್ತಿಗೆ ಈಗೋ ಜಾಸ್ತಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ನೀವು ಕೆಲವು ಸಲ ಅವ್ರಿಗೆ ಪಾಸಿಟಿವ್ ಆಗಿ ಒಂದೊಳ್ಳೆ ರೀತಿಯಾಗಿ ಮಾತಾಡುವ ಒಂದು ಧಾಟಿ ನಿಮ್ಮದು ಸರಿ ಇಲ್ಲ. ತುಂಬ ರ್ಯಾಶ್ ಆಗಿ ಹೇಳ್ಬಿಡ್ತೀರಾ, ಬೇಗ ಕೋಪ ಮಾಡ್ಕೊಂಡು ಬಿಡ್ತೀರಾ. ಇದೆಲ್ಲ ನಿಮ್ಮಲ್ಲೂ ಇದೆ ಪ್ರಾಬ್ಲಮ್ಸ್. ಇದು ಕೂಡ ನಿಮ್ಮಲ್ಲಿರೋದ್ರಿಂದ ರಿಲೇಷನ್ಶಿಪ್ ನಾಶ ಆಗ್ತಾ ಇದೆ. ಓಕೆ, ಈ ವ್ಯಕ್ತಿ ನಿಮ್ಮಿಂದ ತುಂಬ ಲವ್, ಕೇರ್, ಅಟೆನ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇದೆ ನೀವು ಕೊಡೋಕ್ಕಾಗ್ತಾ ಇಲ್ಲ ಅಂತ. ಆದರೂ ಟ್ರೈ ಮಾಡಿ, ರಿಲೇಷನ್ಶಿಪ್ ಸರಿ ಹೋಗುತ್ತೆ. ಬಿಕಾಸ್ ದೇರ್ ಇಸ್ ಲವ್, ಪ್ರೀತಿ ಇದೆ ಈ ರಿಲೇಷನ್ಶಿಪ್ನಲ್ಲಿ. ಪ್ರೀತಿ ಇದೆ, ಅವ್ರಿಗೆ ನೀವು ಬೇಕು ಅನ್ನೋ ಮನಸ್ಥಿತಿನೂ ಇದೆ. ಅವ್ರು ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ.
ಅದು ಕೂಡ ರಿಯಾಲಿಟಿನೇ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಏನೋ ಒಂದು ಸ್ವಲ್ಪ ಇನ್ಸೈಟ್ ನಿಮಗೆ ಈ ರಿಲೇಷನ್ಶಿಪ್ ವಿಷಯವಾಗಿ ಸಿಕ್ತು ಅಂತ ಭಾವಿಸ್ತೀನಿ. ನಿಮಗೆ ಏನಾದರೂ ಇಂಡಿವಿಜುವಲ್ ಆಗಿ ತೊಗೊಳ್ಳೋದಿದೆ ಅಂದರೆ ತೊಗೋಬಹುದು. ನಿಮಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಯಿತಾ, ಕನೆಕ್ಟ್ ಆಯಿತಾ, ನನಗೆ ಕಮೆಂಟ್ ಮಾಡಿ ಹೇಳಿ. ಅದು ನನಗೆ ಹೆಲ್ಪ್ ಆಗುತ್ತೆ ಈ ಥರ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.